ಸ್ನೇಹಿತರೆ, ಏನು ಸೀನ್ ಅಂದರೆ ಇವತ್ತು ನಮ್ಮ ಶ್ರೀಕಾಂತ್ ತುಂಬ ದಿನ ಆಯಿತು ಮೀಟಾಗಿ ಬಂದಿದ್ದಾನೆ. ಮದುವೆ ಅಪ್ಪ ಏನು ಹೋಗಿರೋದು ಮದುವೆ ಎಲ್ಲ ನಾಯಿ ಬುದ್ಧಿ ತೋರಿಸ್ತಾ ಹಾಂ ಹಿಂಗೆ ನಡೀತಾ ಇದೆ ಮತ್ತೆ ಮದುವೆ ಪ್ರಿಪ್ರೇಷನು ಏನು ನಡೀತಾ ಇದೆ ಎಲ್ಲ ಆಯ್ತು ಮತ್ತೆ ಎಲ್ಲ ಆಯ್ತು ಅಷ್ಟೇ. ಎಲ್ಲರೂ ಒಂದು ಬಣ್ಣ ಅನ್ಸೋದು ಏನಂತಾರದು ನಾನೇ ಇನ್ವಿಟೇ ಅದು ಅಲ್ಲರೋ ಅಡ್ವಾನ್ಸ್ ಎಲ್ಲ ಕೊಟ್ಟ ಎಲ್ಲ ಆಯ್ತು. ಇವತ್ತು ಬರ್ಸ್ಕೊಂಡು ಬಂದಿದ್ದಾರೆ, ನಾಳೆ ಕೊಡ್ಬೇಕು. ಏನು ಇನ್ವಿಟೇಷನ್? ಓಕೆ, ನನ್ನ ಕಟ್ಬೋರ್ಡ್ ಇಲ್ಲೇ ಇದೆ ಸ್ನೇಹಿತರೆ. ಇದೇ ಇದು ಜಿಮ್ ವೇಸ್ಟಾ? ಜಿಮ್ ವೇಸ್ಟ್ ಡೈಲಿ ರೆಗ್ಯುಲರ್ ಆಗಿ ಹೋಗ್ತಾರೆ ಅಪ್ಪಿ. ತಿರ್ಗಾ ಬರ್ತೀರ ನಾವು ನಿಮ್ಮ ಜಿಮ್ಗೆ? ತಿರ್ಗಾ ಬರ್ಬೋದಾ? ಅವ್ರ ಜಿಮ್ಮಿಗೆ ಪರವಾಗಿಲ್ಲ, ನಮ್ಮ ಜಿಮ್ಮಲ್ಲಿ 250. ಹಾಂ, ಒನ್ ಡೇ ಪಾಸ್, ಕರೆಕ್ಟ್. ಒನ್ ಡೇ ಮೆಂಬರ್ಶಿಪ್ ಅದು 250. 100 ಅದೊಂಥರ ಬ್ಯಾಚುಲರ್ ಪಾರ್ಟಿರೋ ಅದೆಲ್ಲ ಮದುವೆ ಮುಂಚೆ ಕೊಡ್ಬೇಕು ಗುರು. ಶ್ರೀಕಾಂತ್, ಬ್ಯಾಚುಲರ್ಸ್ ಬಿಡಲ್ಲ, ಮದುವೆ ಮುಂಚೆ ಕೊಡ್ಬೇಕು. ಸ್ನೇಹಿತರೆ, ಏನಂದ್ರೆ ನಮ್ಮ ಬ್ಯಾಚುಲರ್ ಪಾರ್ಟಿಯಲ್ಲಿ ಎಣ್ಣೆ ಎಲ್ಲ ಇರಲ್ಲ, ಫುಡ್ ನಾನ್ ವೆಜ್. ಅಲ್ಲ ಮಚ್ಚ, ಅವನೊಬ್ನವನೇ ತಂಗಚ್ಚ, ಅವನೊಬ್ನು ಕುಡಿತಾನೆ, ನಾವು ಕುಡಿತೀರಿ. ನಾನ್ ವೆಜ್, ಅದೇ ಕುಡಿತೀರಿ, ಬಟ್ ಅವತ್ತು ಕುಡಿಯಲ್ಲ. ಯಾಕಂದ್ರೆ ಶ್ರೀಕಾಂತ್ ಅವೆಲ್ಲ ಅಪ್ರಿಷಿಯೇಟ್ ಮಾಡಲ್ಲ ಕುಡಿಯೋದು. ಏನು ಏನಕ್ಕೆ ಅದು ಮಾಡೋದು? ಕುಡಿಯೋ ಒಂದೇ ಟೈಮ್ ಹಾಕೋಣ ನನ್ನ ಮಗನೇ. ಇವರು ಹೆಂಗ್ ಗೊತ್ತಾಗ್ತಾವ ನೀ ನನ್ನ ಮಗನು ಡ್ರಿಂಕ್ಸ್ ತಟ್ಟಿ ಹಾಕ್ತಾರ, ಹಂಗೆ ಹಾಕೊಡ್ತಾವ ಬೋಲಿ ಮಗನು. ಹಾಕೋಣ ನನ್ನ ಮಗನೇ, ನಿನ್ನೆ ಚೆನ್ನಾಗಿ ದಿನ್ಕುಟ್ ಬಂದವನೇ. ಇಲ್ಲೇ ಇಲ್ಲಾರ ಲೈ ಹಾಕೋಲ್ಲ, ಹೊಡಕ್ ಬಾಲ್ ಆಯ್ತು ತಿಕ್ಕಮುಚ್ಕೊಟ್ಟ ಸಾಕು ಬಿಡು, ಹೋಗಿ ಎಂಜಾಯ್ ಮಾಡು. ಅದು ಒಂದೇ ಟೈಮನ್ನ ಬಂದಿರೋ, ಇಷ್ಟ ಜನ ಬಂದಿರೋದು. ಹಾಂ, ನಮ್ಮ ಕಡ್ಬಾರ್ಡ್ ನೋಡಿ ಹೆಂಗಾಗ್ತಾನೆ. ಇರ್ಲಿ ಬಿಡು, ಸಕ್ಕರೆ ಇಲ್ಲ ಅಂದ್ರೆ ಪರವಾಗಿಲ್ಲ. ಫ್ಯೂಚರ್ ಇನ್ನೊಂದು ಮದುವೆ ಮಾಡ್ಕೊತಾನೆ, ಅದಕ್ಕೆ ಅಲ್ಲಾರ ಒಳ್ಳೇದು ಮಾಡಪ್ಪಿ. ಆಲ್ರೆಡಿ ಡೆವಲಪ್ ಮಾಡ್ಬೋದು, ಇನ್ನೇನು ಡೆವಲಪ್ ಮಾಡ್ತಾರೆ ಬಾಡಿನ ಒಳಗಡೆ. ಓಹೋ, ಅವಾಗೆಲ್ಲ ಒಂದು ಫೇಲ್ಯೂರ್ ಆಗಿರುತ್ತೆ, ಇವಾಗ ರೀಕ್ರಿಯೇಟ್ ಕೊಡ್ತಾರದು. ರೀಕ್ರಿಯೇಟ್ ರಿಪೇರ್ ಮಾಡ್ತಾರಲ್ಲ? ಹೌದಾ? ಮಾಡಿ ಸಡಗಡ ಗೊತ್ತಾಗುತ್ತೆ. ಒನ್ ಟೈಮ್ ಹಾಸ್ಪಿಟಲ್ ಹೋದ್ರೆ ಗೊತ್ತಾಗುತ್ತೆ ಏನೇನು ಖರ್ಚಾಗುತ್ತೆ. ಎಷ್ಟು ಟೈಮ್ ಹೋಗಿದ್ಯಾ? ಕರೆಕ್ಟಾಗಿ ಹೇಳ್ದ. ಫುಲ್ ಬಾಡಿ ಚೆಕಪ್ ಅಲ್ಲಿ ಎಷ್ಟಾಯ್ತು? ಫುಲ್ ಬಾಡಿ ಚೆಕಪ್ 11,000. ಇನ್ನೂ ಕಮ್ಮಿ ಬಿಡೋದು. ನಾನೇ ಗಾಡಿ ಬಂದು ಡಬಲ್ ಆಗೋದು ಅನ್ಕೊಂಡಿದ್ದೆ. ಹೌದಾ? ಏನೇನು ಫೇಲ್ಯೂರ್ ಆಗಿದೆ? ಬ್ರೈನ್ ಆಗಿದೆ ಫೇಲ್ಯೂರು? ಬ್ರೈನ್ ನಿನಗಾಗಿರುತ್ತೆ. ಇಲ್ಲ, ಯಾವಾಗಲೂ ಬ್ರೈನ್ ತಿಂದಿರ್ತಲ್ಲ, ಅದಕ್ಕೆ ಬ್ರೈನ್ ತಿನ್ನೋದು ಅದೊಂದು ಕಾರಣ. ಹಂಗಲ್ಲ ಇಲ್ಲ ಮುಚ್ಚಲ್ಲೇ ಆ ಥರ ಏನೋ ಬ್ರೈನು ಚೆನ್ನಾಗಿಲ್ಲ ಅಂದರೆ. ಹಾಂ, ಏನು ಕಾರಣ? ಏನು ರೀಸನ್ನು? ಇದು ಪಾಯಿಂಟ್. ಇದು ಅಲ್ಲ, ಏನು ರೀಸನ್ ಹೇಳು ಹೋಗ್ಲಿ, ಅಡ್ವಾಂಟೇಜ್ ಏನು? ಓಕೆ, ಕ್ಯಾಲ್ಸಿಯಂ ಬೇರೆ ಯಾವ್ದ್ರಲ್ಲೂ ರೀಸನ್. ಐ ಲೋ ಇಟ್ ಕುಡ್ಕಣು. ಐ ಲೋ ಇಟ್
ಅದಕ್ಕೆ ಕುಡ್ಕೋ ಜೊತೆ ಸರ್ ಆಯ್ತು ಬಿಡಪ್ಪ. ನೀವೇ ಗುರು ನಾಟ್ ಕ್ರ್ಯಾಕ್ ಹಂಗಲ್ಲ ಎಣ್ಣೆ ಪಕ್ಕದಲ್ಲಿ ಇಟ್ಕೊಂಡು ಹಂಗೆ ಮೂಸ್ಕೊಂಡು ಸೈಡ್ಗೆ ಹೋಗ್ಬಿಡ್ತೀರಾ? ಮೂಸ್ ಕೂಡ ನೋಡ್ಬೇಕು. ಹೌದಾ? ಮೂಸ್ಕೊಂಡು ಬರ್ದಾಗ ಕುಡ್ಬೇಕು. ಅದಲ್ಲ ಯಾವ್ದು ಒಂದು ಟೈರ್ ಹೋಗ್ತೈತೆ ಓ ತಂಗಚ್ಚ ನಾವು ಅಮ್ಮ ಹೈಲೈಟ್ ಕೊಡು. ಕ್ಲಾರಿಟಿ ನಾನು ನೋಡ್ತಾ ಏನು ಟೈರ್ ಅಂತಾರಲ್ಲ ಇನ್ನು ಮಗನು ಅಂತ. ಏ ಟೀ ಕುಡಿದ ಉಗ್ದು ಬಿಡ್ತಾನೆ ನೀನೇ ಇರೋದು ಮುಂದೆ. ತಗಚನು ಅಲ್ಲಲ್ಲ ಸುಕನ್ಯಾ ಅದು ಬಿಡು, ಹಂಗೆ ತಗಚನ ಮೇಲೆ ಹೋಗುತ್ತೆ. ಏನು ಮಾಡ್ತಾರ ತಂಗಚನ್ ಇದು ವರ್ಕೌಟು? ಇವತ್ತು ಸಂಡೇ ಹೋಗಿದ್ದ ಇಲ್ಲ? ಅವ ಏನು ಮಾಡಿದೆ? ರೆಸ್ಟ್ ತಗೊಳಲ್ಲ ನೀನು? ರೆಸ್ಟು ತಗೋಬೇಕಲ್ಲೇ. ಆಲ್ರೆಡಿ ಕಟ್ ಆಯ್ತು. ಓಕೆ. ಜಾಸ್ತಿನೂ ಫ್ರೈ ನಾವು ಅದೇ ಇವತ್ತೇನು ಮಾಡ್ಬೋದು ಜಸ್ಟು ಟ್ರೈಸೆಪ್ಸ್. ಓಕೆ, ಎರಡೆರಡು ಮಾಡ್ಬೋದು. ಡಬಲ್ ಶಾಟ್ ಮಾಡ್ಬಿಟ್ಟಿದ್ಯಾ? ಪ್ಲ್ಯಾನ್ ಇದೆ ತೋರಿಸೋ ನೋಡೋಣ. ನಾನು ನಂದೊಂದು ಪ್ಲ್ಯಾನ್ ತೋರಿಸ್ತೀನಿ. ರಿಕವರಿ ಒಂದೆರಡು ಡೇ ಕೊಟ್ಟಿದ್ದಾರೆ. ಇವಾಗ ನಿನ್ನ ಯಾವ್ದ್ರಾದ್ರು ಹೊಡಿಬೇಕು, ನಿನ್ನ ಕಲ್ಸ್ಕೊಡು ನಾನು, ಇವಾಗ ಯಾವ್ದ್ರಲ್ಲಿ ಹೊಡಿಬೇಕು? ನನಗೂ ಕಲ್ಸ್ಕೊಡು. ಇದು ಕೊಡೋ ಇಲ್ಲ. ಬ್ರೈನ್ ತಿಂದರೆ ಕ್ಯಾಲ್ಸಿಯಂ ಬರ್ತದೆ, ಏನೋ ಪ್ರೂಫ್ ಆಯ್ತು ನೋಡಿ. ಓಕೆ ಸ್ನೇಹಿತರೆ, ನಮ್ಮ ತಂಗಚ್ಚನ್ ವರ್ಕೌಟು ಮಂಡೇ ಚೆಸ್ಟು ಮತ್ತು ಟ್ರೈಸೆಪ್ಪು, ಟ್ಯೂಸ್ಡೇ ಬ್ಯಾಕು ಬೈಸೆಪ್ಪು, ವೆಡ್ನೆಸ್ಡೇ ಲೆಗ್ಸು, ಥರ್ಸ್ಡೇ ಶೋಲ್ಡರು ಮತ್ತು ಆ್ಯಪ್ಸು, ಕ್ಯಾಲ್ಸಿಯಂ ಫ್ರೈಡೇ ಫುಲ್ ಬಾಡಿ ಸ್ಟ್ರೆಂತು, ಸ್ಯಾಟರ್ಡೇ ಫ್ಯಾಟ್ ಬರ್ನು ಮತ್ತು ಫಂಕ್ಷನಲ್ಲು, ಸಂಡೇ ಎಕ್ಸ್ಟೆನ್ ರಿಕವರಿ. ನಾನು ತೋರಿಸ್ತೀನಿ ಒಂದೇ. ಇದು ನಮ್ಮದು ಸುಕನ್ಯಾ, ನಾನು ಅಕ್ಷಯ್ ಇದೇ ವರ್ಕೌಟ್ ಮಾಡೋದು ಆಲ್ಮೋಸ್ಟು. ಮಂಡೇ ಬಂದು ಚೆಸ್ಟು ಮತ್ತು ಟ್ರೈಸೆಪ್ಪು. ಚೆಸ್ಟಲ್ಲಿ 4 ವೇರಿಯೇಷನು, ಟ್ರೈಸೆಪ್ಪು 3. ಡೇ 2 ಬಂದು ಸೆಕೆಂಡ್ ಡೇಗೆ ಬ್ಯಾಕು ಮತ್ತು ಬೈಸೆಪ್ಪು. ಬ್ಯಾಕಲ್ಲಿ 4 ವೇರಿಯೇಷನು, ಬೈಸೆಪ್ಪು 3. ಥರ್ಡ್ ಡೇ ಬಂದು ಲೆಗ್ಸು ಮತ್ತು ಆ್ಯಪ್ಸ್. ಲೆಗಲ್ಲಿ 5, ಆ್ಯಪ್ಸಲ್ಲಿ 3. ಡೇ 4 ಶೋಲ್ಡರ್ ರನ್ ಮತ್ತು ಟ್ರ್ಯಾಪ್ಸ್. ಶೋಲ್ಡರಲ್ಲಿ 4 ವೇರಿಯೇಷನು, ಟ್ರ್ಯಾಪ್ 1. ಡೇ 5 ಚೆಸ್ಟು ಮತ್ತು ಬ್ಯಾಕು, ಚೆಸ್ಟಲ್ಲಿ 5. ಡೇ 6 ಅದೇ ಆರ್ಮ್ಸ್ ಅಂದರೆ ಬೈಸೆಪ್ಪು, ಟ್ರೈಸೆಪ್ಪು ಮತ್ತು ಆ್ಯಪ್ಸು. ಬೈಸೆಪ್ಪಲ್ಲಿ 2, ಟ್ರೈಸೆಪ್ಪಲ್ಲಿ 2, ಆ್ಯಪ್ಸ್ 3. ತಗೊಂಡು ನೀನು. ನನಗೆ ಬೇಡಪ್ಪ, ಇನ್ನೊಂದು ತಗೊಂಡ್ರೆ ಅಷ್ಟೇ. ಅದು ಒಂಥರ ನೀನು ತಂಗಚನ್, ನಮ್ಮ ತಂಗಚನ್ ನಾನು ಈ ಫಸ್ಟ್ ಟೈಮ್ ನಾನು ನೋಡ್ತಿರೋದ್ಲಿ ಸುಕನ್ಯಾ. ಇವೆಲ್ಲ ಮಾಡಲ್ಲ ಅವನ ಹತ್ರ. ಕರೆಕ್ಟ್ ಹಂಗೆ ಇದೆ. ಹಂಗೆ ರೋಪಿ ಅವಳು ನೋಡು, ಅವಳು ಶುಗರ್ ಕಟ್ ಅಂದ್ಬಿಟ್ಟು ನೋಡು ಹತ್ತು ಕಡೆ ಹೋಗ್ತಲ್ಲ ನೋಡು. ಶುಗರ್ ಕಟ್ ಅಂದ್ಬಿಟ್ಟು ಆಫೀಸಿಗೆ ಹೋಗಿ ತಿನ್ನೋದು. ಎಷ್ಟು ಅಂದರೆ ಎಷ್ಟು ಜಾಮೂನ್ ಅಂದರೆ ನಾನೇನೋ ಒಂದು 2-3 ತಿಂದಿರ್ತಲ್ಲ ಅಂದರೆ ಏ 10 ಮೇಲೆ ತಿಂದವಳು. ದಿಲ್ಪಸಂದ್ ಸೇಯ್ತಾರೆ ನಾವು ಕರೆಯೋದು ನಾನ್ ಪೀಸ್. ದಿಲ್ಪಸಂದ್ ಅಂತವ್ರು ನಮಗೆ ಗೊತ್ತಿಲ್ಲ. ಚಾ ಒಂದೇ ಒಂದು ನಿಮಿಷ ಇಟ್ಕೋರ. ಇದು ಏನಿದು? ಬಿಸಿ ಚೆನ್ನಾಗಿತ್ತು. ಮಾರ್ಕೆಟ್ ಬಿಟ್ಟು ಅವನೇ ಜಾಸ್ತಿ ತಿಂತಾರೆ ನೋಡಿ. ಇಷ್ಟು ಇರುತ್ತಲ್ಲ ಸ್ವಲ್ಪ ದಿನಲ್ಲಿ ಏನಾಗಲ್ಲ. ಏನು ನವೀನ್ ಅದೇ ಏನು ಕೇಕು? ರೆಡ್ ವೆಲ್ವೆಟ್. ಮತ್ತದೇ ಹೇಳ್ತಿದ್ರು ನಮಗೆ. ಜ್ಯೂಸ್ ತಗೊಳ್ಳೋ, ನನಗೆ ಯಾಕೆ ಇಷ್ಟ ಆಗಿಲ್ಲ, ಇದು ಇಷ್ಟ ಆಗಿಲ್ಲ. ಅದೆಲ್ಲ ಕಡೆ ಚೆನ್ನಾಗಿರಲ್ಲ. ನಾರ್ಮಲ್ ಕೇಕ್ ಎಲ್ಲ ಬಿಟ್ ಮಾಡ್ತದ. ನಾವು ಲಾಸ್ಟ್ ಟೈಮ್ ಅಲ್ಲಿ ತಗೊಂಡಿದ್ದೆ ಗೊತ್ತಾ ನೀನು, ಅಲ್ಲಿ ಚೆನ್ನಾಗಿತ್ತು. ಅಂಬಾಸಲ್ಲಿ ಚೆನ್ನಾಗಿ ನಾರ್ಮಲ್ ಕೇಕ್ ಮಸ್ತಾಗಿರ್ತದೆ ಐಸ್ ಕೇಕಿನಲ್ಲಿ. ಪಪ್ಸು ರೆಡಿಯಾಗಿದೆ ಸ್ನೇಹಿತರೆ. ಬಿಸಿ ನೀರು
ಯಾಕೋ ಕೈ ತುಂಬ ನಡ್ತೈತೆ. ಬಾ ಯಾವುದು ಬಿಸಿ ಅಪ್ಪಿ ನವೀನ ಎವ್ವಿ ಬಿಸಿ ಆಯ್ತು. ಇದೇ ಫ್ರೆಶ್ ಹ್ಞೂನಪ್ಪ ಸಖತ್ ಬಿಸಿ ಐತೆ. ಎಷ್ಟು ಬಿಸಿ ಇರ್ಬೇಕಾದ್ರೆ ಸ್ನ್ಯಾಪ್ ಛೋ ತೇರಿಕೆ. ಇವತ್ತು ವರ್ಕೌಟಿಲ್ಲ ನಿಮಗೆ? ಸಂಡೇ ರೆಸ್ಟ್. ನಾನು ಸಂಡೇ ತಲೆ ಮೇಲೆ ತಲೆ ಬಂದು ನಾನು ಹೋಗಲ್ಲ. ನಾನು ಸಮಟೈಮ್ಸ್ ಹೋಗ್ತೀನಿ ಸಮಟೈಮ್ಸ್ ಸರಿ ನಮ್ಮ ತಂಗಚ್ಚನ್ನು ಬೇಕ್ರಿಯಲ್ಲಿ ಏನೂ ತಿಂದಿಲ್ಲ ಪಾಪ. ಅಲ್ಲಿ ಶುಗರ್ ಕ್ಯಾನು ಅದೇ ಇದು ಶುಗರ್ ಕ್ಯಾನ್ ಜ್ಯೂಸ್ ಬಂತು. ಅಲ್ಲೋ ಕೇಳ್ತೀರಿ ಖಾಲಿ ಅಂತವ್ರೆ. ಅದೃಷ್ಟ ಇಲ್ಲ. ಏನು ಅದೆಲ್ಲ ಏನು ಗೊತ್ತಾ ಸೂಚನೆ, ಕುಡಿಬಾರ್ದು ಅಂತ. ಕುಡಿಯೋಕೆ ಹೋಗ್ಬಾರ್ದು ಅವಲ್ಲಲ್ಲಿ. ಸರಿಯಾಗಿ ಜಂಕ್ ತಿಂದ್ಬಿಟ್ಟು ಇಲ್ಲಿ ಬಂದಿದ್ದೀರಿ. ಎಲ್ಲಿ ಅಂತಂದರೆ ಚಿಕ್ಕಬಸವನಪುರ ಪಾರ್ಕು. ಚಿಕ್ಕಬಸವನಪುರ ಪಾರ್ಕೆ ಪಕ್ಕದಲ್ಲಿ ಸ್ವಸಂತ ನಗರ ಇದೆ. ಶೇರಿಂಗ್ ಇದೆ ಎಲ್ಲ. ಶೇರ್ಡ್. ಇವರು ಬಂದವರೇ ಬಾಯ್ಸು, ಶ್ರೀಕಾಂತ್ ಮತ್ತು ತಂಗೇಚನ್ನು. ಬಾಯಿಲ್ಲ ಹೌದು ಏನಕ್ಕೆ ಹೌದು ಏನೂ ತಿಂದಿಲ್ಲ ನೀನು? ತಿನ್ಬಾರ್ದು ಜಂಕ್ ಅಂತ. ಆಯಿಲಿ ಫುಡ್ಡು, ಜಂಕು, ಬೇಕರಿ ಐಟಮ್ಸು ಟೋಟಲಾಗಿ ಜಂಕು. ಪರವಾಗಿಲ್ಲ. ತಂಗಚನ್ನು ಫಸ್ಟೆಲ್ಲ ಹಿಂಗಿಲ್ಲ, ಸಿಕ್ಕಿದ ಪಕ್ಕ ಇದೆಲ್ಲ ತಿನ್ಬಿಡೋನು. ಪರವಾಗಿಲ್ಲ ರಲೇಪಿ. ಕಂಟ್ರೋಲ್ ಯೋರ್ಸ್. ನೋಡಿದ ಸುಕನ್ಯಾ ಅವಳು 10 ತಿಂತಲ್ಲ. ಅವಳು ಒಂದೇ ಟೈಮು 10-15 ತಿಂತಲ್ಲ ಅವಳು. ಜಾಮೂನು ಅದು ಡ್ರೈ ಜಾಮೂನು. ಇನ್ನೊಂದೇನದ ಎಲ್ಲ ಡಿಫ್ರೆಂಟ್ ಅದೇ ಲಾಂಗು, ಶಾರ್ಟು, ರೌಂಡು. ಏನಂತಾರೆ ಅದು? ಸಿರಪ್ ಸಿರಪ್ಪ ಏನಂತಾರೆ ಅದನ್ನ? ನನಗೇನು ಗೊತ್ತು. ಇದು ಶುಗರ್ ಸಿರಪ್ಪು. ಶುಗರ್ ಸಿರಪ್. ಅದು ತಿಂದಿರೋದು ಇದು ಗೊತ್ತಿಲ್ಲ. ಎಲ್ಲ ತಿನ್ಬಿಡಿರೋದು. ಹಿಂಗೆ ಏಜ್ ಆದರೆ ಹಿಂಗೆ ಬರಬೇಕು. ಮುಂದೆ ನೋಡು, ಅದು ಇವಾಗೆ ಬರ್ತಿದೆ ನೀನು. ಏಜ್ ಆಗೋಗಿದ್ದಾರೆ. 35 ಹಂಗೆಲ್ಲ ಏನಿಲ್ಲ, ಎಷ್ಟು ಇರಲಿ ಅದು ಬರುವಾಗಷ್ಟೇ. ಚೆನ್ನಾಗಿದೆ ಗಾಳಿ ಇಲ್ಲಿ. ಬಂದ್ಬಿಡು ಮತ್ತೆ ಡೈಲಿ ಅಲ್ಲಿಂದ ಇಲ್ಲಿ ತನಕ ಗಾಡಿಯಲ್ಲಿ ಬರಬೇಕಲ್ಲ. ನಡ್ಕೊಂಬಂದ್ಬಿಡು. ಬೆಸ್ಟ್ ಅಲ್ಲ ಅದು. ಟೈಮ್ ಇಸ್ ಮನಿ. ಟೈಮ್ ಇಸ್ ಮನಿ. ಏನು ಮಾಡಿದೆ ಇಷ್ಟೊತ್ತು ನಮ್ಮ ಜೊತೆ ಇದೆಲ್ಲ ಇವಾಗ? ನಾವಾದ್ರೂ ಎಷ್ಟು ದುಡ್ಡು ಮಾಡಿದೆ? ಹಾಂ, ಇದು ಫ್ರೆಂಡ್ಸ್ ಟೈಮ್ ಅಷ್ಟೇ. ನಾನು ಬಾಯಿಗೆ ಗೊತ್ತದ ನನಗೆ. ನನ್ನ ಮಗನೇ ಇವಾಗ ಫ್ರೆಂಡ್ಸ್ ಟೈಮ್ ಇಸ್ ಮನಿ ಅಂದ್ಬಿಟ್ಟು. ಸಂಡೇಸ್ ಮಾತ್ರ. ಹಾಂ, ಮಿಕ್ಕಿದ ದಿವಸ ಎಲ್ಲ ದಿವಸ ಬರ್ತಾ ಇದೀನಾ ಹೇಳು? ಕತೆ ಬೇಡ. ನನ್ನ ಮಗನೇ ಇವಾಗ ಟೈಮ್ ಇಸ್ ಮನಿ ಅಂದ್ರಲ್ಲ. ಡೈಲಿ ಮಾಡಬೇಕು. ಏನು ಮಾಡಿದೆ ಡೈಲಿ? ಒಂದು ಮಾಡಿದ್ದು ಜಿಮ್ಮು, ಮತ್ತೆ ಡಯಟ್ ಫಾಲೋಯಿಂಗು. ಮತ್ತೆ ಜುಲೈ 2 ಚೆನ್ನಾಗಿ ಕುಡಿದು ಬಿಡೋದು. ಜುಲೈ 2 ಒಂದು 30 days ಮಾಡಿದ್ನ. ದಟ್ಸ್ ವೆರಿ ಬಿಗ್ ಅಚೀವ್ಮೆಂಟ್. Actually ಅದೇ wrong. ಏನೋ ಏನಕ್ಕೆ ರಾಂಗ್ ಸುಕನ್ಯ ಅದು 30 days? 30 days ಆಗಿ ಮಾಡ್ಬಿಟ್ಟು ಸಡನ್ ಆಗಿ ಮಾಡಿ ನಿನ್ನ ಬಾಡಿ ಹಿಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಯಾವುದು? 30 days ನೀನು ಈ ಥರ ಫಾಲೋ ಮಾಡಿರ್ತೀಯ. 31st ಡೇ ನೀನು ಹಂಗೆ ಮಾಡುವಾಗ ನಿನ್ನ ಬಾಡಿ ಅಡಾಪ್ಟ್ ಆಗಲ್ಲ ಅದಕ್ಕೆ. ಆವಾಗ ಇನ್ನೂ ಸೈಡ್ ಎಫೆಕ್ಟ್ ಜಾಸ್ತಿ. ಸೈಡ್ ಎಫೆಕ್ಟ್ಸ್ ಅಂತಲ್ಲ, ಒಂದೇ ದಿವಸದಲ್ಲಿ ಏನು ಒಂದು 10 ಲೀಟ್ರ್ ಇದಲ್ಲ. ನೀನು ಕುಡಿತೀಯಪ್ಪ. ಹಂಗೆಲ್ಲ ಇಲ್ಲ, ಜಸ್ಟ್ ಓಕೆ. ಅದೊಂದು ಬರ್ಡೇ ಐತೆ. ಹೇಳೋದು ನಮ್ಮ ಕರ್ತವ್ಯ, ಫಾಲೋ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಒಂದು ನೆಪ ಅಷ್ಟೇ ಅದು. ಕುಡಿಯೋ ಹೋಗ್ಲಿ, ಏನಾಗಲ್ಲರೋ. ಜುಲೈ 2 ಒಂದು ಬೇರಾದ್ರೂ ಹೊಡಿಬೇಕು. ಯಾವ್ದು ರಜಾ? ಡಿಸೈಡ್ ಮಾಡ್ಕೊಂಡು ಅದು ಹೊಡಿಲೇಬೇಕು. ಏನಿಲ್ಲ, ಅವೆಲ್ಲ ಎಡಿಟ್ ಮಾಡ್ಬೇಡ. ಹಾಕಿ ಏನಪ್ಪ ಹಾಕೋತಾನೆ ಇದು. ಅವೆಲ್ಲ ಭಯ ಇಲ್ಲ ಅವನಿಗೆ. ಊರಿಗೆ ಗೊತ್ತು ಕುಡಿಯೋದು. ಮತ್ತೆ ಊರು ಗೊತ್ತಿರೋದೆಲ್ಲ ಏನು ಬೇಡ, ಮನೆಯವ್ರಿಗೆ ಗೊತ್ತಿದ್ರೆ ಮನೆಗೂ ಗೊತ್ತು ಬಿಡು, ಸಾಕ್ಬಿಡು. ಮೊನ್ನೆ ಡ್ಯಾಡಿಗೆ ನಾನು ಹಳೆ ದಿಕ್ಕಿರೋದು ಮೊನ್ನೆನೇ ಎತ್ಕೊಟ್ಟೆ. ಅಲ್ಲೇ ದಿಕ್ಕಿರೋದು. ಅದ್ಯಾವುದು ಕೇರಳ ಏನು ಜವಾನ್. ಓಕೆ. ಕೇರಳಗೆ ಹೋಗಿದ್ದಲ್ಲ, ಅವಾಗ ತೊಗೊಂಬಂದಿದ್ದೆ ಬ್ಯಾಗಲ್ಲಿ. ಹಂಗೆ ಇತ್ತು. ನಾನಿನ್ನು ಹೊಡಿಯಲ್ಲ, ಡ್ಯಾಡಿ ಕೊಟ್ಬಿಟ್ಟೆ. ಮಿಕ್ಕಿದ್ದೆಲ್ಲ ಸೈಡ್ಸ್ ಒಂದೊಂದು ಮೂಲೆಗಿತ್ತು. ಎಲ್ಲ ಒಂದೊಂದಾಗಿ ಎತ್ಕೊಟ್ಬಿಟ್ಟೆ. ಇನ್ನು ಸೈಡ್ಸ್ ಇಲ್ಲ. ರಾತ್ರಿ ಹೊತ್ತು ಕ್ರೇವಿಂಗ್ಸ್ ಇರಲ್ಲ. ಸೊ ಇವಾಗೆಲ್ಲ ಕರೆಕ್ಟು 10-11 o'clock ಆದರೆ ನಿದ್ದೆ. ಬೆಳಗ್ಗೆ 5:30ಗೆ ಎದ್ದೊಳ್ಬೇಕು. ಬಾ 5:30 to 6. 5:30 to 6 ಏನೋ ಎದ್ದೊಳೋದು. ಪ್ರಿಯಾ ಫೋನ್ ಸ್ನೇಹಿತರೆ ಇಂದವೆಲ್ಲ ಅಪ್ಪಿ ಎಗುರು ಸದ್ಬಿಡ್ತೀನಿ ಹೋಗು ಹಿಂದೆ. ಇನ್ನೂ ಸಮಾಚಾರ? ನಡೆಯೋಣಪ್ಪ. ಸಿಂಗಲ್ಸ್ ಮಾತ್ರ ನಮ್ಮ ಜೊತೆಗಿರ್ಬೇಕಾ?
ಕಪಲ್ಸ್ ಎಲ್ಲ ಬಂದು ಎಗುರ್ಸು ಒದಿಯೋನ್ ಹೇಳ್ತೀನಿ. ಕಪಲು ಫೋನಾ? ಹಾಂ ಅವೆಲ್ಲ ಬರಬಾರ್ದು ಅನ್ಸುತ್ತೆ, ಸಿಂಗಲ್ ಮಾತ್ರ ಇರಬೇಕು. ನಮ್ಮ ಶ್ರೀಕಾಂತ್ ಸತ್ತೋದ ಅಷ್ಟೇ. ರಾಯ್ಸ್ ಕೊಟ್ಟು ಸತ್ತೋದ ಅಂತ ನಮ್ಮ ಮಕ್ಕಳು ನೀವು ಲೈ ಅಷ್ಟೇ, ಇನ್ನೂ ಅವ್ನ ಸಿಗಲ್ಲ ಅಷ್ಟೇ. ನೀನು ಫೀಲಿಂಗ್ಸ್ ಇದೆಯಲ್ಲ ನನಗೆ ಫುಲ್ ಫೀಲಿಂಗ್. ಬೇಜಾರು ಅವ್ನ ಪಾಪ. ಏನಪ್ಪಿ ಫಸ್ಟ್ ಎಲ್ಲ ಹೇಳಕ್ ಫೋನ್ ಮಾಡೋನು, ಹೇಳಪ್ಪೆ ಏನು ಸಹೋದರ. ಇವರೆಲ್ಲ ಸೀಕ್ರೆಟಾಗಿ ಬೀಟ್ ಆಗೋರು ನನ್ನ ಮಕ್ಳು ಇವರು. ಟೀಗೆ, ಬೋಂಡ ಬಜ್ಜಿಗೆ, ಪಾನಿಪುರಿ ಯಾಕೆ ಆ ಥರ? ಇದೆಲ್ಲ ಗರ್ಲ್ ಫ್ರೆಂಡ್ ಜೊತೆ ಮಾಡಬೇಕು ಅಂತ ಮಾಡ್ತೀನಿ ನನ್ನ ಮಕ್ಕಳು. ನೇನು ಮೀ ಅನ್ನ, ಈ ಅನ್ನ ಅಂದ್ರೆ ಏನೇನು ಮಗಡೆ? ಅನ್ನ ಕಾದು ಅಂಕಲ್ ವಾಡು ಡ್ಯಾಡಿ ಹಂಗೆ ತಾನೆ ಕರೆಯೋದು. ಹಾಂ ನೆಕ್ಸ್ಟ್ ಎಲ್ಲ ವಾಕಿಂಗ್ ಹೋಗಿ ಮನೆಗ ಇಲ್ಲ ಜಿಮ್. ಕರೆಕ್ಟ್. ಇಲ್ಲೂ ಕಾರ್ಡಿಯೋ ಅಲ್ಲೂ ಕಾರ್ಡಿಯೋ. ಆ ಕಾರ್ಡಿಯೋ ಮಾಡಿ ವೆಯ್ಟ್ ಮಾಡ್ಬಿಡಿ ಇವತ್ತು. ಇವತ್ತು ಆಲ್ರೆಡಿ ಆಯ್ತಲ್ಲ ಚೆಸ್ಟ್ ಆ್ಯಂಡ್ ಟ್ರೈಸ್. ಮತ್ತೆ ಇನ್ನೇನಿಗೆ ಹೋಗ್ತಿದ್ಯಾ? ಚೆಸ್ಟು ಟ್ರೈಸ್ ಇದೆಯಲ್ಲ. ಆಲ್ರೆಡಿ ಆಯಿತು ಒಂದಲ್ಲ ಮತ್ತೆ. ಇವತ್ತೈತು ಅದು. ಹಾಂ ಬೆಳಗ್ಗೆ ಹೋಗಿಲ್ಲ, ಬೆಳಗ್ಗೆ ಚರ್ಚ್ ಇತ್ತಲ್ಲ. ಓ ಚರ್ಚು, ಓಕೆ. ಫಸ್ಟ್ ಒಂದು 15 ಮಿನಿಟ್ಸ್ ಟ್ರೆಡ್ಮಿಲ್, 10 ಮಿನಿಟ್ಸ್ ಹಾಕಿ, ಒಂದು 10 ಮಿನಿಟ್ಸು ಇದೈತಲ್ಲ ಟೈಮಿಂಗ್ ಮಚ್ಚ ನಿನ್ಲೆ. ಸರಿ ಬಾ. ಒಂದು ಪಾಸ್ ಮಾಡ್ದ ಫಿಲ್ ಮಾಡಿದ್ರು. ಹಾಂ ನೆಕ್ಸ್ಟ್ ಅಪ್ಪಿ. ಅಷ್ಟೇ ಇಲ್ಲ. ಈಗ ನನ್ನ ಮಕ್ಕಳು ನವೀನ ಈ ಬೋಳಿ ಮಗನ್ನ ನಂಬಾರ್ದು, ಹಂಗಂಗೆ ಹಾಕ್ಬಿಡ್ತಾರೆ. ಎಲ್ಲಿ ಸ್ಮೆಲ್ಲೇ ಬರ್ತಿಲ್ಲ. ನೋಡ್ದಾ? ಬಂದಿದ್ದರಿಂದ ಬ್ಲ್ಯಾಕ್ ಕಲರ್ ಇದೀನಿ ನೋಡಿ. ಹುಟ್ಟಿದಾಗಿಂದ ಇದೇ ಕಲರ್ ಬರ್ತು, ನ್ಯಾಚುರಲ್ ಕಲರ್ ಅಮ್ಮ. ಕಪ್ಪಿಗೆ ಎಷ್ಟು 7 ಕಲರ್ಸ್ ಏನಿದೆ, ಏನೋ ಐತಲ್ಲ. 7 ಅಲಗು, ಗೊತ್ತಿಲ್ಲ. ಕರುಪಿಗೆ 7 ಅಲಗು. ಮಳೆ ಬಂದಿದೆ, ಆ್ಯಕ್ಚುಲಿ ಚೆನ್ನಾಗಿರೋದು. ರೂಲೆಲ್ಲ ಇದ್ದೀರಾ, ಇದು ಸ್ವಲ್ಪ ಡೆವಲಪ್ ಮಾಡಬೇಕು ಅವ್ರು. ವಾಟ್ ಇಸ್ ಅದೇ ಬಂದಿರೋದಕ್ಕೆ ಚೆನ್ನಾಗಿರೋದು. ಸ್ನೇಹಿತರೆ, ಸಂಡೇ ಆಲ್ಮೋಸ್ಟ್ ಮುಗೀತು. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿರೋ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳೋಪಿ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಓಕೆ, ಸಿಗೋಣ ಗೈಸ್.